ಕೌಸಲ್ಯ ಸುಪ್ರಜಾ ರಾಮ ಎಂಬ ಚಿತ್ರದಲ್ಲಿ ಅಪ್ಪ ಮಗನ ಒಂದು ಬಗೆಯ ಸೈದ್ಧಾಂತಿಕ ಸಂಘರ್ಷಣವನ್ನು ತೆರೆಗೆ ತಂದಿದ್ದ ನಿರ್ದೇಶಕರಾದ ಶಶಾಂಕ್ ರವರು ಬ್ರ್ಯಾಟ್ ಸಿನಿಮಾದಲ್ಲಿ ಪ್ರಾಮಾಣಿಕ ಅಪ್ಪ ಮತ್ತು ಅಪ್ರಾಮಾಣಿಕ ಮಗ ನಡುವೆ ನಡೆಯುವ ಸೈದ್ಧಾಂತಿಕ ಸಂಘರ್ಷಣವನ್ನು ಹೇಳಿದ್ದಾರೆ. ಪ್ರಾಮಾಣಿಕವಾಗಿ ದುಡಿಯುವ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಪಾತ್ರದಲ್ಲಿ ಅಚ್ಯುತ್ ಕುಮಾರ್ ಅವರು ಹಾಗೂ ರೇಣುಕಾ ಪಾತ್ರದಲ್ಲಿ ಮಾನಸಿ ಸುಧೀರ್, ಪುತ್ರ ಕೃಷ್ಣ ಅಲಿಯಾಸ್ ಕ್ರಿಸ್ಟಿ ಇವರೇ ಡಾರ್ಲಿಂಗ್ ಕೃಷ್ಣ. ಬಾಲ್ಯದಲ್ಲೇ ಇಸ್ಪೀಟಾಡಿ ಹಣ ಮಾಡಿದ ಬುದ್ಧಿವಂತಿಕೆ ಇವನಲ್ಲಿತ್ತು. ಅಜ್ಜಿಯ ಮಾತಿಗೆ ಕಟ್ಟು ಬಿದ್ದು ಬೆಟ್ಟಿಂಗ್ ಸಹವಾಸ ಬಿಡುವ ಕ್ರಿಸ್ಟಿ ಡೆಲಿವರಿ ಬಾಯ್ ಆಗಿ ಕಾರ್ಯನಿರ್ವಹಿಸುತ್ತಾನೆ. ಈ ವೇಳೆ ನಡೆದ ಘಟನೆಯೊಂದು ಆತನನ್ನು ಹಣವಿದ್ದರೆ ಎಲ್ಲ ಎನ್ನುವ ಮನಸ್ಥಿತಿಗೆ ದೂಡುತ್ತದೆ. ಮತ್ತೆ ಬೆಟ್ಟಿಂಗ್ ಲೋಕಕ್ಕೆ ಕಾಲಿಡುವಂತೆ ಮಾಡುತ್ತದೆ. ಬೆಟ್ಟಿಂಗ್ ಆಡಿ ಲಕ್ಷಾಂತರ ಹಣ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿಗಳು ಪದೇ ಪದೇ ಕೇಳಿಬರುತ್ತವೆ. ಇದೇ ಸಂದರ್ಭದಲ್ಲಿ ಯುವಜನತೆಯನ್ನು ಆಫ್ಲೈನ್ ಬೆಟ್ಟಿಂಗ್ಗೆ ಪ್ರಚೋದಿಸುವ ರೀತಿಯಲ್ಲಿ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ. ಕತೆ ರಚನೆಯಲ್ಲಿ ಶಶಾಂಕ್ ಅವರ ಯೋಚನೆ, ಪ್ರಯೋಗ ಭಿನ್ನವಾಗಿದೆ. ಲಕ್ಕಿ ಭಾಸ್ಕರ್, ಸ್ಪೆಷಲ್ 26 ಮುಂತಾದ ಸಿನಿಮಾಗಳಲ್ಲಿ ಹಣ ಮಾಡುವ ತಂತ್ರಗಾರಿಕೆ ಹೇಳಿಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲೂ ಇಂಥ ಅಂಶಗಳಿವೆ. ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೇರಿದ ಮಾದೇವಯ್ಯನಿಗೆ ಒಂದು ಗನ್ ಹೇಗೆ ಕೆಲಸ ಮಾಡುತ್ತೆ ಎನ್ನುವುದು ತಿಳಿದಿರುವುದಿಲ್ಲ. ನಟನೆಯಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ತಮ್ಮ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ರಮೇಶ್ ಇಂದಿರಾ ಎಂದಿನಂತೆ ತಮ್ಮ ಹಾವಭಾವ, ಸಂಭಾಷಣೆ, ಹೇಳುವ ಶೈಲಿಯಿಂದ ಗಮನವನ್ನು ಸೆಳೆದಿದ್ದಾರೆ. ಇನ್ನು ಎಲ್ಲ ಸಾಂಗ್ಗಳು ಕೂಡ ಚೆನ್ನಾಗಿ ಬಂದಿವೆ. ಹಾಗೆ ಬ್ರ್ಯಾಟ್ 2 ಕೂಡ ಬರುವ ಮುನ್ಸೂಚನೆಯೂ ಕೂಡ ಇದೆ. ಸ್ನೇಹಿತರೆ, ನಿಮ್ಗೇನನ್ಸುತ್ತೆ ಬ್ರ್ಯಾಟ್ ಮೂವಿ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.